ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಗೌರಿ ಶಂಕರದ ಪಾತ್ರಧಾರಿ ಶಂಕರ ಅವರು. ರಗಡ್ ಲುಕ್ ಇಂದ ಎಲ್ಲರೂ ಮನೆ ಮಾತಾಗಿದ್ದಾರೆ. ಹುಡುಗಿರ ಹಾರ್ಟ್ ಫೇವ್ರೇಟ್ ಆಗಿದ್ದಾರೆ. ಇವ್ರಿಗೆ ಹುಡುಗಿರ್ ಫ್ಯಾನ್ಸ್ ಇಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ. ಅವ್ರನ್ನ ಇವತ್ತು ನಾವು ಮಾತಾಡ್ಸೋಣ. ಹಾಗೆ ಅವ್ರ ಪಾತ್ರ ಹೆಂಗ್ ನಡೀತಾ ಇದೆ, ಅವ್ರ ಸೀರಿಯಲ್ ಕತೆಗಳೇನು, ಒಂದಿಷ್ಟು ಮಜವಾಗಿ ನಾವ್ ಇವತ್ತು ಹರಟೆ ಹೊಡಿಯೋಣ. ನಮಸ್ತೆ ಸರ್. ನಮಸ್ತೆ ಆಡಿಯನ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಹೆಂಗ್ ಮಾತಾಡ್ಲಿ, ನಿಮ್ಮ ಭಾಷೆ ನಂಗೆ ಬರಲ್ಲ, ನಂಗೆ ನೀಟಾಗಿ ಬೆಂಗಳೂರು ಕನ್ನಡ ಬರೋದು. ಹೆಂಗ್ ಮಾತಾಡ್ಲಿ ನಿಮ್ ಜೊತೆ? ತುಂಬಾ ಕಷ್ಟ ಏನಿಲ್ಲ. ಇವಾಗ ಕೆಲವೊಂದು ಚಿಕ್ಕ ಚಿಕ್ಕ ಪದಗಳು ಅಂದ್ರೆ ಹೆಂಗದೆ, ಹೆಂಗೈತೆ, ಅಥವಾ ಬರಲ್ಲ ಅನ್ನೋದಕ್ ಬರಕ್ಕಿಲ್ಲ, ಹೋಗಲ್ಲ ಅನ್ನೋದಕ್ ಹೋಗಕ್ಕಿಲ್ಲ. ಸೊ ಈ ತರ ಚಿಕ್ಕ ಚಿಕ್ಕ ಇನ್ಸರ್ಟ್ಸ್ ಅಷ್ಟೇ, ತುಂಬಾ ಕಾಂಪ್ಲಿಕೇಟೆಡ್ ಏನಲ್ಲ. ಇವಾಗ ಶಂಕರ ಕೂತಿದ್ದೀರಾ, ಯಶವಂತ ಕೂತಿದ್ದೀರಾ? ಯಶವಂತ ಕೂತಿದ್ದೀನಿ ಈಗ. ಹಂಗಿರ ನಾನು ಆರಾಮ ಕ್ವಶನ್ಸ್ ಕೇಳ್ಬೋದು. ಶಂಕರ ಪಾತ್ರ ರಗಡ್ ಲುಕ್ಕು, ರಗಡ್ ಆಗಿ ಮಾತಾಡ್ತೀರಾ, ಫುಲ್ ಬೋಲ್ಡ್ ಆಗಿದ್ದೀರಾ ಅಂತ ನಮ್ಮೆಲ್ರಿಗೂ ಗೊತ್ತು. ಯಶವಂತ್ ಅವ್ರು ಹೇಗೆ ಅನ್ನೋದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ತುಂಬಾ ಜನ ಆಡಿಯನ್ಸ್ಗೂ ಗೊತ್ತಿಲ್ಲ. ಹೆಂಗೆ ಯಶವಂತ್ ಅವರು? ಯಶವಂತ್ ಸ್ವಲ್ಪ ಕಾಂಟ್ರಾಸ್ಟಿಂಗು, ಸ್ವಲ್ಪ ರಿಸರ್ವ್ಡು. ಆಮೇಲೆ ಕ್ಲೋಸ್ ಆದವ್ರ ಜೊತೆ ಅಂದ್ರೆ 10 ಜನ ಇದ್ರಲ್ಲಿ ಅದ್ರಲ್ಲಿ ಯಾರು ಒಬ್ರು ಕ್ಲೋಸ್ ಆಗ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಓಪನ್ ಅಪ್ ಆಗೋ ತರ ಪರ್ಸನಾಲಿಟಿ. ಎಷ್ಟು ಬೇಕು ಅಷ್ಟು ಸಿಂಪಲ್ ಆಗಿ, ತುಂಬಾ ನಾರ್ಮಲ್ ಆಗಿ ಸಿಂಪಲ್ ಆಗಿರೋ ಹುಡುಗ ಅಷ್ಟೇ. ಓಕೆ, ಹಿಂಗಿರೋರು ಅಷ್ಟು ರಗಡ್ ಆಗಿ ಹೆಂಗ್ ಕಾಣಿಸ್ಕೊಂತೀರಾ ತೆರೆ ಮೇಲೆ? ಎಷ್ಟು ತಯಾರಿ ನಡೆಸಿದೀರಾ? ತಯಾರಿ ನಡೀತು. ಹೆಂಗೆ ಅಂದ್ರೆ ಈಗ ಫಸ್ಟ್ ಥಿಂಗ್ ಬರೋದೇ ಲ್ಯಾಂಗ್ವೇಜ್. ಇವಾಗ ನಾವು ಹಳ್ಳಿಗಳ ಕಡೆ ಎಲ್ಲ ಹೋದ್ರೆ, ನಮ್ಮ ಮಂಡ್ಯ, ಮೈಸೂರು ಆ ಕಡೆ ಹೋದ್ರು ಕೂಡ, ಹಾಸನ, ಮಂಡ್ಯ ಈ ಕಡೆ ಎಲ್ಲ ಮಾತು ಒರಟಾಗಿರುತ್ತೆ, ಬಟ್ ಅವ್ರ ಮನ್ಸು ಅಷ್ಟೇ ಮೃದುವಾಗಿರುತ್ತೆ. ಸೊ ನಾವು ಫಸ್ಟ್ ಬೇಸಿಕಲಿ ಮಾಡ್ಬೇಕಾಗಿರೋದೇ ಮಾತಲ್ಲಿ, ನಾವು ನಮ್ಮ ಭಾಷೆಯಲ್ಲಿ ಅಥವಾ ನಾವು ಮಾತಾಡೋ ರೀತಿಲಿ ಆ ಬದಲಾವಣೆ ತಂದ್ಕೋಬೇಕು. ಸೊ ನನ್ನ ಪ್ರಿಪ್ರೇಷನ್ ಶುರುವಾಗಿದ್ದೆ ಮಾತು ಅಂದ್ರೆ ಡೈಲಾಗ್ಸ್ ಆಗ್ಲಿ ಅಥವಾ ಒಬ್ರ ಜೊತೆ ಇಂಟ್ರಾಕ್ಟ್ ಮಾಡೋದಾಗ್ಲಿ, ಅಲ್ಲಿಂದಾನೇ ಶುರುವಾಗಿತ್ತು. ಫಸ್ಟ್ ಈ ಪಾತ್ರ ಬಂದಾಗ ಆಗುತ್ತಾ, ಅಥವಾ ಏನ್ ನನ್ನ ಕೈಲಿ ಜೀವ ತುಂಬಕ್ ಆಗುತ್ತಾ ಅಂತ ಅನ್ಸಿತ್ತ? ಮುಂಚೆ ಕೂಡ ನನ್ಗೆ ಬಂದಿತ್ತು. ಅಂದ್ರೆ ಮುಂಚೆ ನಾನು ಒಂದು 4 ವರ್ಷದ ಮುಂಚೆ ಹೂಮಳೆ ಮಾಡಿದಾಗ್ಲೂ ಕೂಡ, ಅವಾಗ ನನ್ಗೆ 22 ವರ್ಷ. ಬಟ್ ನಾನು ಮಾಡಿದ ಪಾತ್ರ ಬಂದು 29 ವರ್ಷ, ಜೊತೆಲಿ ಒಂದು ಮಗು ಇರುತ್ತೆ ಆ ಪಾತ್ರ. ಸೊ ಅವಾಗ ನನ್ಗೆ ಚಾಲೆಂಜಿಂಗ್ ಸಿಕ್ಕಾಪಟ್ಟೆ ಅನ್ನಿಸ್ತು. ಬಿಕಾಸ್ ಮುಂಚೆನೆ ನರೇಶನ್ ಹೇಳಿದ್ರು ಸ್ಟೋರಿ ಹಿಂಗಿರುತ್ತೆ ಅಂತ. ಏಜನ್ನಂತೂ ನಾವು ಇನ್ನೂ ಕಟ್ ಡೌನ್ ಮಾಡೋಕ್ಕಾಗಲ್ಲ, ಬಟ್ ನೀವು ಆ ಪಾತ್ರಕ್ಕೆ ಜೀವ ತುಂಬಿಸ್ಲೇಬೇಕು. ಆ ಲುಕ್ ಅಂತೂ ನಮ್ಗೆ ತರಕ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಕನ್ನಡಕ ಹಾಕಿದೀವಿ, ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿದೀವಿ, ಬಟ್ ಏನೇ ಇದ್ರು ಇವಾಗ ನಿಮಗ್ ಬಿಟ್ಟಿದ್ದು, ನೀವು ಅದಕ್ಕೆ ಹೇಗೆ ಇದ್ ಮಾಡಿ. ಸೊ ಅದು ನನ್ಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಆ ಪ್ರಾಜೆಕ್ಟ್ ನನಗೆ ಹೇಗೆ ಕಾನ್ಫಿಡೆನ್ಸ್ ಕೊಡ್ತು ಅಂದ್ರೆ, ಅದನ್ನೇ ಮಾಡಿದೀನಿ, ಇದನ್ನ ಮಾಡೋದ್ ಕಷ್ಟನಾ ಅನ್ನೋದು ಬಂತು. ಬಟ್ ಹಂಗಂತ ಈ ಚಾಲೆಂಜ್ ಇರ್ಲಿಲ್ಲ ಅಥವಾ ನಾನು ವರ್ಕ್ ಮಾಡ್ಬೇಕಾಗಿರ್ಲಿಲ್ಲ ಅಂತ ಅಲ್ಲ. ಸೊ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು, ಅದು ಇಲ್ಲಿ ಕ್ಯಾರಿ ಆಯ್ತು ಅಷ್ಟೇ. ಅವಮಾನಗಳಿಲ್ದೆ ಯಾವುದೇ ಸಾಧಕ ಇಲ್ಲ. ಪ್ರತಿಯೊಬ್ಬ ಸಾಧಕನಿಗೂ ಅವಮಾನ ಇರುತ್ತೆ. ಅವಮಾನಗಳು ಹಠ ಹುಟ್ಟಿಸುತ್ತೆ ಏನಾದ್ರೂ ಲೈಫಲ್ಲಿ ಮಾಡೋದು. ನಿಮಗೆ ಯಾವ ತರ ಅವಮಾನಗಳು ಹಠ ಹುಟ್ಟಿಸಿದೆ? ಯಾರಿಗೂ ಅವಮಾನ ಆಗಲ್ಲ ಅಥವಾ ಯಾರಿಗೂ ಕಷ್ಟಗಳಿರಲ್ಲ ಅನ್ನೋ ತರ ಏನಿಲ್ಲ. ಇವಾಗ ಇಂಡಸ್ಟ್ರಿಲಿ ಕಷ್ಟ, ಅಂದ್ರೆ ಆಕ್ಟರ್ ಆಗೋದು ಕಷ್ಟ, ಅಥವಾ ಒಬ್ಬ ಆರ್ಟಿಸ್ಟ್ ಆಗೋದು ಕಷ್ಟ, ಡೈರೆಕ್ಟರ್ ಆಗೋದು ಕಷ್ಟ, ಅವಮಾನಗಳನ್ನ ಫೇಸ್ ಮಾಡ್ಬೇಕು. ಅದೇ ತರ ಇವಾಗ ನೀವೊಬ್ರು ಆಂಕರ್. ಸೊ ನಿಮ್ಮ ಜರ್ನಿ ನಿಮಗೆ ಗೊತ್ತಿರುತ್ತೆ. ಶುರು ಮಾಡಿದಾಗ ಎಲ್ರಿಗೂ ಕಷ್ಟ ಇರುತ್ತೆ. IT ಪ್ರೊಫೆಷನಲ್ಸ್ ಆಗ್ಲಿ ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಆಫೀಸ್ಗಳಾಗ್ಲಿ, ಎಲ್ಲಿ ಹೋದಾಗ ಅವಮಾನಗಳಾಗ್ಲಿ ಅಥವಾ ಏನು ಸೀನಿಯರ್ಸ್ ಇಂದ ತುಳಿತ ಆಗ್ಲಿ, ಈ ಎಕ್ಸೆಟ್ರಾ, ಇದೆಲ್ಲ ತುಂಬಾ ಇದ್ದೇ ಇರುತ್ತೆ. ಬಟ್ ಅದೇ ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗೋದು, ಅದೇ ನಮ್ಗೆ ಹಠ ಕೊಡೋದು, ಅಥವಾ ಅದನ್ನ ನಾವು ಅವಮಾನ ಅಂತ ತಗೊಂಡು ಕೊರಗ್ತಾ ಕೂತ್ಕೊಂಡ್ಬಿಟ್ರೆ ನಾವು ಮೇ ಬಿ ಮುಂದಕ್ಕೆ ಬರಕ್ ಆಗಲ್ಲ. ಸೊ ಏನೇ ಆದ್ರೂ ಅದನ್ನ ನಾನು ಅವಮಾನ ಅಂತ ನಾನು ಇವತ್ತಿಗೂ ಹೇಳಲ್ಲ. ಅದೊಂದು ಮೋಟಿವೇಶನ್ ನನಗೆ. ಬಿಕಾಸ್ ಇವತ್ತು ನಾನು ಇಲ್ಲಿ ಕೂತ್ಕೊಂಡು 5 ವರ್ಷ ಹಿಂದೆ ನೋಡಿದಾಗ ಅಥವಾ 7-8 ಇಯರ್ಸ್ ಹಿಂದೆ ಹೋದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ಅಲ್ಲಿಂದ ಬಂದೆ, ಈ ತರದ್ದೊಂದು ಫೇಸ್ ಇಂದ ಇವತ್ತು ನಾನು ಇಲ್ಲಿ ಬಂದು ಕೂತಿದ್ದೀನಿ ಅನ್ನೋ ಖುಷಿ ನಂಗೆ ತುಂಬಾ ಇದೆ. ಬಿಕಾಸ್ ಅವತ್ತು 100 ರೂಪಾಯಿಗೆ ಗಾಡಿಗೆ ಹಿಂಗಾದ್ರೂ ಮಾಡಿ ಪೆಟ್ರೋಲ್ ಹೊಂದಿಸ್ಕೊಂಡು, ಇಲ್ಲಿ ಆಡಿಷನ್ಸ್ ಇದೆ ಅಂತ ಆಡಿಷನ್ಸ್ ಲಿಸ್ಟ್ ಮಾಡ್ಕೊಂಡು, ಆ ಆಡಿಷನ್ಸ್ನ ಅಂದ್ರೆ ಈಗ RR ನಗರಲ್ಲಿ ಆಡಿಷನ್ ಇದೆ ಅಂದ್ರೆ RR ನಗರ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕು, 1 ದಿನದಲ್ಲಿ 5 ಆಡಿಷನ್ ಕಂಪ್ಲೀಟ್ ಮಾಡ್ಬೇಕು. ಕಂಪ್ಲೀಟ್ ಮಾಡಿ ಮನೆಗೆ ಬಂದ್ರೆ ಅವಾಗ್ಲೇ ನೆಮ್ಮದಿ. ಸೊ ಆ ಹಾರ್ಡ್ ವರ್ಕ್ ಎಲ್ಲ ಇವತ್ತು ಅಂದ್ರೆ 5 ವರ್ಷದ ಮುಂಚೆ ಮಾಡಿದ್ದು ನಮ್ಗೆ ಇವಾಗ ಪೇ ಆಫ್ ಆಗ್ತಾ ಇದೆ ಅನ್ನೋ ಒಂದು ಖುಷಿ ಇರುತ್ತೆ. ಆ ಟೈಮಲ್ಲಿ ಅದನ್ನೆಲ್ಲ ಮಾಡಿದ್ವಿ ಅನ್ನೋ ಖುಷಿ ಇವತ್ತಿಗಿರುತ್ತೆ. ಒಬ್ಬ ಆರ್ಟಿಸ್ಟ್ಗೆ ರಿಜೆಕ್ಷನ್ ಅನ್ನೋದು ಇಲ್ಲದೆ ಯಾರು ಆರ್ಟಿಸ್ಟ್ ಆಗಲ್ಲ. ನೀವ್ ಯಾವ ತರ ರಿಜೆಕ್ಷನ್ ಅನ್ನೋದನ್ನ? ನಾನು ಹೇಳಿದ್ನಲ್ಲ, 1 ದಿನಕ್ಕೆ ಹೋದ್ರೆ 4-5 ಆಡಿಷನ್ ಕೊಟ್ಟೆ ಬರ್ತಾ ಇದ್ದಿದ್ದು.
ಅದು ಬೋಗಸೋ ರಿಯಲ್ಲೋ ಏನೋ ಒಂದು ಎಕ್ಸ್ಪೀರಿಯನ್ಸ್ಗಂತೂ ಹೋಗ್ಬಿಡ್ತಾ ಇದ್ದೆ. ಬಟ್ ನನ್ನ ರಿಜೆಕ್ಷನ್ ಅಂದ್ರೆ ನಾನು ತುಂಬಾ ರಿಜೆಕ್ಷನ್ಸ್ ಆಗಿದಾವೆ. ಬಟ್ ಫಸ್ಟ್ ರಿಜೆಕ್ಷನ್ದು ಹೇಳ್ಬೇಕು, ನಾನಿನ್ನೂ ದಟ್ ವಾಸ್ ಮೈ ಬೇಬಿ ಸ್ಟೆಪ್. ಇನ್ನು ಅವಾಗ ಜಸ್ಟ್ ಆಕ್ಟಿಂಗ್ ಕಲಿಬೇಕು, ಏನೋ ಒಂದು ಮಾಡಬೇಕು ಅಂತ ಹೋಗಿದ್ದು. ಆ ಟೈಮಲ್ಲಿ ಯಾವುದೋ ಒಂದು ಸಿನಿಮಾ ಆಡಿಷನ್ ಇದೆ ಅಂತ ಕರೆದ್ರು. ಹೋದೆ, ಆಡಿಷನ್ಗೆ ಹೋದೆ. ನಾನು ಅನ್ಪ್ರಿಪೇರ್ಡ್. ಆಡಿಷನ್ ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋದೆ ಅಷ್ಟೇ. ಹೋಗಿ ಆಡಿಷನ್ ಎಲ್ಲ ಕೊಟ್ಟೆ. ಅಲ್ಲಿ ಯಾರೋ ಇದ್ದವರು, ಹೈಟ್ ಇದ್ದೀನಿ ಅಂದ ತಕ್ಷಣ ಆಕ್ಟರ್ ಆಗ್ಬಿಡ್ಬೋದಾ ಅಂತ. ಅವ್ರು ಹೇಳಿದ ತಪ್ಪಲ್ಲ, ಬಿಕಾಸ್ ನಾನು ಏನು ಕಲಿದೆ, ನಾನು ಏನು ಪ್ರಿಪೇರ್ ಆಗದೆ ಹೋಗಿದೆ. ಅವ್ರು ಹಂಗೆ ಹೇಳಿದ್ರು. ನನಗೂ ಗೊತ್ತು ನಾನೇನು ಕಲ್ತಿಲ್ಲ, ನಾನೇನು ಮಾಡಿಲ್ಲ ಅನ್ನೋದು. ಬಟ್ ನಾನು ಹೆಂಗೆ ಇದು ಮಾಡ್ಕೊಂಡೆ ಅಂದ್ರೆ, ಇದು ನಂಗೆ ಮೋಟಿವೇಶನ್. ಅವ್ರು ನಂಗೆ ಇವತ್ತು ಅವಮಾನ ಮಾಡಿದ್ದಾರೆ ಅನ್ನೋ ಅಂದ್ರೆ ಅದೊಂದು ಫೇಕ್ ಫೀಲಿಂಗ್ ಅಲ್ಲಿ ಈಚೆ ಬರ್ತಾ ಇದ್ದೀನಿ ನಾನು. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಅವ್ನು ಹಂಗೆ ಅಂದಿದ್ದಾನೆ ನಾನು ಆಕ್ಟರ್ ಆಗ್ತೀನಿ ಅನ್ನೋ ಆ ಒಂದು ಇದ್ರಲ್ಲಿ ಬಂದೆ. ಅದಾದ್ಮೇಲೆ ಕಲ್ತ ಮೇಲೆ ನಾನು ಫೈಟ್ ಮಾಡಕ್ ಶುರು ಮಾಡಿದ್ಮೇಲೆ, ಆಕ್ಟರ್ ಆಗ್ಲೇಬೇಕು ಅಂತ ನಿಂತ್ಕೊಂಡಾಗ ಅವಾಗ ಬರೋ ರಿಜೆಕ್ಷನ್ಸ್ ಇದೆಯಲ್ಲ, ಅದು ಜೆನ್ಯೂನ್ ಆಗಿ ಬೇಜಾರು ತರುತ್ತೆ. ಅಲ್ಲ ನಾನೇನು ಅವತ್ತು ನನ್ಗೆ ಮೋಟಿವೇಶನ್ ಅನ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಅಂದ್ರೆ ಕಲ್ತು ನಾವು ಫೈಟ್ ಮಾಡಕ್ ಶುರು ಮಾಡಿದಾಗ ಆಗಿದ್ದ ರಿಜೆಕ್ಷನ್ಸ್ ಆಕ್ಚುಲಿ ಮೋಟಿವೇಶನ್ ಕೊಡ್ತು. ನಾನು ಸಿಕ್ಕಿದಾರ ಅವ್ರು ಮತ್ತೆ ಯಾವತ್ತಾರು ಫೈಟ್ ಇದ್ರೆ ಆಕ್ಟರ್ ಆಗ್ತೀಯಾ ಅಂದ್ರು? ಇಲ್ಲ ಸಿಕ್ಕಿಲ್ಲ. ಅದ್ರಲ್ಲಿ ಒಬ್ರು ಅಂದ್ರೆ ಆ ಗುಂಪಲ್ಲಿ ಅಂದ್ರೆ 3 ಜನ ಕೂತಿದ್ರು. ಆ 3 ಜನರಲ್ಲಿ ಒಬ್ರು ಸಿಕ್ಕಿದ್ದಾರೆ. ನಾನು ಅವ್ರ ಹತ್ರ ಯಾವತ್ತೂ ಹೇಳಕ್ ಹೋಗಿಲ್ಲ. 1-2 ಸಲ ಸಿಕ್ಕಿದ್ದಾರೆ ನನ್ಗೆ, ಎದುರು ಬದ್ರ ಆಗಿದೀವಿ. ಬಟ್ ಅವ್ರಿಗೆ ಯಾವತ್ತೂ ಹೇಳಕ್ ಬಿಕಾಸ್ ಹೇಳ್ಕೊಂಡ್ರೆ ನನ್ಗೆ ಬಟ್ ಒಂದ್ ಫೀಲ್ ಅಂತೂ ಇದೆ, ಅಬ್ಬಾ ಇವತ್ತು ಇವ್ರ ಎದುರುಗಡೆ ಒಂದ್ ರೆಕಗ್ನೈಸ್ ಆಗ್ತಾ ಇದ್ದೀನಿ. ಹೌದೌದು, ಅದೇ ಆ ಖುಷಿ ಅಂತೂ ಇದೆ. ಎಲ್ಲಿಂದ ಶುರು ಮಾಡಿ ಇವತ್ತು ಒಂದು ಹೆಜ್ಜೆನಾದ್ರೂ ಮುಂದೆ ಇಟ್ಟಿದೀವಿ ಅನ್ನೋ ಖುಷಿ ಅಂತೂ, ಆ ಗ್ರಾಟಿಟ್ಯೂಡ್ ಯಾವಾಗ್ಲೂ ಇರುತ್ತೆ. ಅಚೀವ್ ಮಾಡೋದು ಇನ್ನೂ ಮೈಲಿಗಟ್ಲೆ ಇದೆ. ಬಟ್ ಅಟ್ಲೀಸ್ಟ್ ಒಂದು ಹೆಜ್ಜೆ ಇಟ್ಟಿದೀವಿ ಅನ್ನೋ ಒಂದು ಇದಕ್ಕಂತೂ ಯಾವಾಗ್ಲೂ ಗ್ರಾಟಿಟ್ಯೂಡ್ ಅಂತೂ ಇರುತ್ತೆ ಅದಕ್ಕೆ. ಯಶವಂತ್ ಅವರಿಗೆ ಆಕ್ಟಿಂಗ್ ಬಿಟ್ಟು ಬೇರೆ ಯಾವ ಕಲೆ ಗೊತ್ತಿದೆ? ನಾನು ಆಲ್ಮೋಸ್ಟ್ ಕಾಲೇಜ್ ಡೇಸ್ವರೆಗೂ ಕೂಡ ನಾನು ಬೇರೆ ಏನು ಫೋಕಸ್ ಮಾಡ್ದೋನೇ ಅಲ್ಲ. ಅಂದ್ರೆ ಓದೋದು, ಕಾಲೇಜು ಟ್ಯೂಷನ್ನು ಮನೆ ಇದರಲ್ಲೇ ನನ್ನ ದಿನ ಮುಗ್ದೋಗ್ತಾ ಇತ್ತು. ಬಟ್ ಆಮೇಲೆ ಸ್ವಲ್ಪ ನನಗೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್, ಕಿಕ್ ಬಾಕ್ಸಿಂಗ್ ಇದ್ರ ಕಡೆ ಸ್ವಲ್ಪ ಗಮನ ಹೊಟ್ಟಿತು. ಸೊ ಕಾಲೇಜಲ್ಲಿ ಒಂಚೂರು ಅಲ್ಲಿ ಇಲ್ಲಿ ಅಂದ್ರೆ ಕಾಲೇಜ್ ಹತ್ರ ಇದ್ದಿದ್ದೊಂದು MMA ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಒಂದಷ್ಟು ದಿನ ಬಾಕ್ಸಿಂಗ್ ಕಲಿತಾ ಇದ್ದೆ. ಅದಾದ್ಮೇಲೆ ನಾನು ಯಾವಾಗ ಆಕ್ಟರ್ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದೆ, ಅಲ್ಲಿಂದ ನಾನು ಇಂಥದ್ದು ಕಲೀಲಿಲ್ಲ ಅನ್ನೋಂಗಿಲ್ಲ. ನನಗೆ ಏನು ಬರ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಡಾನ್ಸ್ ಬರ್ತಾ ಇರಲಿಲ್ಲ, ಡಾನ್ಸ್ ಕಲಿಯೋದಕ್ಕೆ ಶುರು ಮಾಡಿದೆ. ಡ್ರೈವಿಂಗ್ ಕಲಿತೆ. ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ, ಸ್ವಿಮ್ಮಿಂಗ್ ಕಲಿತೆ. ಹಾರ್ಸ್ ರೈಡಿಂಗ್ ಕಲಿತೆ. ಆಮೇಲೆ ಜಿಮ್ನಾಸ್ಟಿಕ್ಸ್ ಕಲಿತೆ. ಮತ್ತೆ ಐ ಗಾಟ್ ಬ್ಯಾಕ್ ಟು ಮಿಕ್ಸ್ ಮಾರ್ಷಲ್ ಆರ್ಟ್ಸ್, ಬಾಕ್ಸಿಂಗ್ಗೆ ಹೋದೆ, ಆಕ್ಟಿಂಗ್ ಕಲಿತೆ. ಸೊ ಈ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನೇನು ಹೇಳ್ಕೊಡ್ತಾರೆ, ಇವಾಗ ಸ್ಕೂಲಲ್ಲಿ ಫುಟ್ಬಾಲ್ ಆಡ್ತಾ ಇದ್ವಿ, ಇವಾಗ 4 ಜನರನ್ನ ಸೇರ್ಸೋದೇ ಕಷ್ಟ. ಅವ್ರುಗಳು ಬಂದ್ರು ಬೆನ್ನೋವು, ಕಾಲು ನೋವು ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ ಹಾಬೀಸ್ ಬಿಟ್ಟು, ಬಟ್ ಯಾವಾಗಾದ್ರೂ ನಾನು ತುಂಬ ಫ್ರೀ ಇದ್ದಾಗ ಅಥವಾ ಏನಾದರೂ ಬೇಜಾರಲ್ಲಿದ್ದಾಗ ಹಾರ್ಸ್ ರೈಡಿಂಗ್ಗೆ ಹೋಗ್ತೀನಿ. ನಾನು ಹಾರ್ಸ್ ರೈಡಿಂಗ್ ಹೋಗ್ತೀನಿ ಅಥವಾ ಸ್ವಿಮ್ಮಿಂಗ್ ಹೋಗ್ತೀನಿ. ನನ್ನ ಫಸ್ಟ್ ಸೀರಿಯಲಲ್ಲಿ ನಾನು ಆ್ಯಕ್ಚುಲಿ ಸ್ವಿಮ್ಮರ್, ಪಾರ್ಥ ಅನ್ನೋ ಕ್ಯಾರೆಕ್ಟರ್, ಅವ್ನು ಪ್ರೊಫೆಷ್ನಲ್ ಸ್ವಿಮ್ಮರ್. ಬಟ್ ಅವ್ರ ಅಮ್ಮ ಅವನಿಗೆ ಜಲದೋಷ ಏನೋ ಇದೆ ಅಂತ ಸ್ವಿಮ್ಮರ್ ಆಗೋದಕ್ಕೆ ಬಿಟ್ಟಿರಲ್ಲ. ಸೊ ಅಲ್ಲಿ ಕಲ್ತಿದ್ದು ಅಲ್ಲಿ ಉಪಯೋಗ ಆಯಿತು. ಇನ್ನೊಂದು ಕಡೆ ಕಲ್ತಿದ್ದು ಸೊ ಯಾವ್ದು ಕಲ್ತಿದ್ದೂ ವೇಸ್ಟ್ ಅಂತೂ ಆಗಿಲ್ಲ. ನಾನು ಏನೇ ಕಲ್ತಿದ್ರು ಎಲ್ಲಾದ್ರೂ ಒಂದೊಂದು ಕಡೆ ಉಪಯೋಗಕ್ಕೆ ಬಂದಿದೆ.